ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಗಂಗೋತ್ರಿ PU ಕಾಲೇಜ್ ಆವರಣದಲ್ಲಿ ನಾವಿದ್ದೇವೆ. ಈ ಒಂದು ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ಗಳಾದಂತಹ ಅಮರ್ನಾಥ್ ಮತ್ತು ಮುರಳಿನಾಥ್ ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸನ್ಮಾನ ಅವರ ಸಾಧನೆ ಏನು ಇದೆ ಅಂತ ತಿಳಿಯುತ್ತೆ. ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ. ಅರ್ಚನಾ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. NIT ಅಲ್ಲಿ ನಿನ್ಗೆ ಒಳ್ಳೆ ಕಾಲೇಜಲ್ಲಿ ಮಂಗಳೂರಲ್ಲಿ ಸೀಟ್ ಸಿಕ್ಕಿದೆ ಅಲ್ವಾ? ಒಂದು ಖುಷಿಯನ್ನು ಆಚರಣೆ ಮಾಡ್ಕೊಂಡೆ. ಖುಷಿ ಆಯ್ತಾ? ಮನೆಯವರೆಲ್ಲ ಖುಷಿ ಪಟ್ರ? ನೀನು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ವಾ? ಇಂಜಿನಿಯರಿಂಗ್ ಯಾಕೆ ಹೋಗ್ಬೇಕು ಅಂತ ಅನಿಸ್ತು ನಿನ್ಗೆ? ನಮ್ ಕಾಲೇಜಲ್ಲಿ ಒಬ್ಬ ಸೀನಿಯರ್ ಅಕ್ಕ ಅಚೀವ್ ಆಗಿದ್ದಾರೆ ಇಂಜಿನಿಯರಿಂಗ್ NIT ಕಾಲೇಜಲ್ಲಿ. ಸೊ ಆ ಅಕ್ಕನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡೆ. ಆ ಅಕ್ಕ ತರ ನಾನು ಒಳ್ಳೆ ಕಾಲೇಜಲ್ಲಿ ಅದೇ ಕಾಲೇಜಲ್ಲಿ ಸೀಟ್ ತಗೊಂಡ್ರೆ ನನಗೂ ಸೇಮ್ ಅಂದ್ರೆ ಅದೇ ಪವರ್ ಅನ್ನೋದು ಬರುತ್ತೆ ಅನ್ನೋ ರೀಸನ್ ಇಂದ ನಾನು ಇಂಜಿನಿಯರಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡೆ ಸರ್. ಸರಿ, ಇಂಜಿನಿಯರಿಂಗ್ ಸೇರ್ಬೇಕಾದ್ರೆ ಫಸ್ಟ್ PU ಸೆಕೆಂಡ್ PU ಓದ್ಬೇಕು. ಹಾ ಸರ್. ಗಂಗೋತ್ರಿ ಕಾಲೇಜಲ್ಲಿ ಸೇರಿದ್ಯಾ? ಈ ಗಂಗೋತ್ರಿ ಕಾಲೇಜನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ? ಇಲ್ಲಿ ನಮ್ಮ ಅಕ್ಕ ಒಬ್ರು ಓದಿದ್ರು, ಅವರು ಚೆನ್ನಾಗಿ ಓದಿ ಒಳ್ಳೆ ರೇಂಜ್ ಅಲ್ಲಿ ಸೆಟಲ್ ಆಗಿದ್ದಾರೆ. ಸೊ ನಾವ್ ಇಲ್ಲಿ ಬಂದಾಗ ನಾವೆಲ್ಲಾರನು ವಿಚಾರಣೆ ಮಾಡಿದ್ರೆ ಅವ್ರು ಇಲ್ಲಿ JEಗೆ CETಗೆ ನೀಟ್ಗೆ ಥಿಯರಿಗೆ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳಿದ್ರು. ನಮ್ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲೇ ಕೇಳಿದ್ರು ಗಂಗೋತ್ರಿ ಹೆಸರು ಅನ್ನೋದೇ ಬಂತು. ಸೊ ಅಲ್ಲಿಂದ ನಾನು ಇಲ್ಲೇ ಸೇರ್ಕೊಂಡೆ ಸರ್. ಈ ಕಾಲೇಜ್ ಅವ್ರು ನಿನ್ಗೆ ಹ್ಯಾಕ್ ಸಪೋರ್ಟ್ ಕೊಡ್ತಿದ್ದಾರೆ? ನನ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಲೇಜ್ ಸಪೋರ್ಟ್ ತುಂಬಾನೇ ಇದೆ. ಅಮರ್ನಾಥ್ ಸರ್, ಮುರಳಿ ಸರ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿನ ಫ್ಯಾಕಲ್ಟಿ ಟೀಚರ್ಸ್ ಸಹ ತುಂಬಾ ಸಪೋರ್ಟ್ ಮಾಡಿದ್ರು. ಯಾವುದೇ ರೀತಿಯ ನಮ್ಗೆ ಡೌಟ್ ಬಂದ್ರು ಎಷ್ಟು ಸತಿ ಕೇಳಿದ್ರು ಕ್ಲಿಯರ್ ಮಾಡ್ಕೊಡ್ತಾರೆ. ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡ್ತೀವಿ ಸರ್ ನಮ್ಗೆ ಕಾಲೇಜ್. ಈಗ ನೀನು ಹಳ್ಳಿಯಲ್ಲಿ ಓದ್ತಿರೋದಲ್ವಾ? ಬಹಳಷ್ಟು ಜನಕ್ಕೆ ಬೆಂಗಳೂರು BE ಅಷ್ಟು ಮಾತ್ರ ಗೊತ್ತಿದೆ. NIT ಅನ್ನೋದು ಹಳ್ಳಿಯಲ್ಲಿ ತುಂಬಾ ಕಡಿಮೆ ಅವೇರ್ನೆಸ್ ಇರುತ್ತೆ. ನಿನ್ಗೆ ಹ್ಯಾಕ್ ಬಂತಿದ್ದು? ನನ್ಗೆ ಆ ಐಡಿಯಾ ಬಂದಿದ್ದೆ ಈ ಕಾಲೇಜಿಂದ ಸರ್. ಹೇಗೆ? ಇಲ್ಲಿ ನಾನು CET ನೀಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರೆ ನಮ್ ಟೀಚರ್ಸ್ ಬಂದು JE ಮೇನ್ಸ್ ಬಗ್ಗೆ ಹೇಳಿದ್ರು. ಆಗ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆ ಸ್ಕೋಪ್ ಇದೆ, CET ನೀಟ್ಗಿಂತೂ ಒಳ್ಳೆ ಸ್ಕೋಪ್ ಇದೆ JEಗೆ ಅನ್ನೋದು ಹೇಳಿದ್ರು. ಆಗ ಅದ್ರಲ್ಲಿ ನಾನು ಸಕ್ಸಸ್ ಆದೆ. ನಿಂದು ಜೀವನದ ಗುರಿ ಏನು? ನನ್ನ ಜೀವನದ ಗುರಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಫಸ್ಟ್ ಗೋಲ್. ಸೆಕೆಂಡ್ ಗೋಲ್ UPSC ಕೋಚಿಂಗ್ ತಗೊಂಡು ಅದರಲ್ಲಿ ಸೆಟಲ್ ಆಗಬೇಕು, DC ಆಗಬೇಕು ಅನ್ನೋದು. ವೆರಿ ಗುಡ್. ಈಗ ಸೆಕೆಂಡ್ PUC ಓದ್ಬೇಕಾದ್ರೆ ಬೆಳಗ್ಗೆ 7 ಗಂಟೆ ಅಷ್ಟೊತ್ತು ಬಿಡ್ಬೇಕು ಮನೆ ಅಲ್ವಾ? ಅಪ್ಪ ಅಮ್ಮ ರೈತರು ಅಲ್ವಾ? ಹೇಗೆ ಸಪೋರ್ಟ್ ಕೊಟ್ರು ನಿನ್ಗೆ? ಅವ್ರಿಗೆ ಎಷ್ಟೇ ಕೆಲಸ ಇದ್ರು ಎಲ್ಲಾ ಬಿಟ್ಟು ಬಂದು ನನ್ನನ್ನು ಪಿಕಪ್ ಅಂಡ್ ಡ್ರಾಪ್ ಮಾಡಿದ್ರು. ಯಾವುದೇ ರೀತಿಯ ಇದ್ರಲ್ಲೂ ನಾನು ಏನ್ ಕೇಳಿದ್ರು ಇಲ್ಲ ಅಂದಿರ ಪ್ರತಿಯೊಂದನ್ನು ಕೊಡಿಸಿ ನನಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಈ ಸಕ್ಸಸ್ ಕಾರಣ ಅವರೇ ಸರ್. ಅವರು ಇದ್ದಾರೆ. ಈ ಕಾಲೇಜಲ್ಲಿ ಫೀಸು ಮತ್ತೆ ಕೋಚಿಂಗ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಮ್ಮ. ಫೀಸ್ ತುಂಬಾನೇ ಕಡಿಮೆ ಸರ್ ನಮ್ಗೆ ಈ ಕಾಲೇಜಲ್ಲಿ. ಔಟ್ಸೈಡ್ ಹೋದ್ರೆ ನಾವು ತುಂಬಾ ಪೇ ಮಾಡ್ಬೇಕಾಗಿರುತ್ತೆ. ಬರೀ CET ನೀಟ್ ಕೋಚಿಂಗ್ ಮಾತ್ರ ಲ್ಯಾಕ್ಸ್ ಅಲ್ಲಿ ಪೇ ಮಾಡ್ಬೇಕು. ಬಟ್ ಈ ನಮ್ ಕಾಲೇಜ್ ಪ್ರಕಾರ ಬಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲಾ ರೀತಿಯ ಕೋಚಿಂಗು ಇಲ್ಲಿ ಸಿಗುತ್ತೆ. ಏನೇನ್ ಕೋಚಿಂಗು? CET ನೀಟ್ JE ಪ್ರತಿಯೊಂದಕ್ಕೂ ಸಿಗುತ್ತೆ ಸರ್. ರಾಘವೇಂದ್ರ, ನಿನ್ಗೆ ಒಳ್ಳೆ ಮೆಡಿಕಲ್ ಸೀಟು ಒಳ್ಳೆ ಕಾಲೇಜಲ್ಲಿ ಸಂಪಾದಿಸ್ಕೊಂಡಿದ್ಯಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಪ್ಪ ನಿನ್ಗೆ. ಮೆಡಿಕಲ್ ಸೀಟು ಬಂದಿದೆ, ಖುಷಿ ಪಟ್ಟಿದ್ಯಾ? ಮನೆಯಲ್ಲಿ ಖುಷಿ ಪಟ್ರ? ಹಾ ಸರ್, ಮನೇಲೆಲ್ಲ ಹೇಗೆ ಖುಷಿ ಪಟ್ರು? ಮನೇಲಿ ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಇದು ಯಾರು ಇಲ್ಲ. ನಮ್ಮ ಮನೇಲಿ ಫಸ್ಟ್ ಟೈಮ್ ಇದು ಬಂದಿದ್ದು ಡಾಕ್ಟರ್ ಆಗಿದ್ದು. ನಮ್ಮ ಮನೇಲಿ ನಮ್ಮ ತಂದೆಗೆ ಖುಷಿ ಆಯ್ತು, ನಮ್ಮ ತಾಯಿ ಇಬ್ಬರಿಗೂ ಖುಷಿ ಆಯ್ತು. ನೀನು ಮೆಡಿಕಲ್ ಓದಬೇಕು ಅಂತ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಬಂತು? ಸರ್, ಫ್ರಮ್ ಮೈ 10th ಸ್ಟ್ಯಾಂಡರ್ಡ್ ಇಂದ ನನಗೆ ಮೆಡಿಕಲ್ ಓದ್ಬೇಕಂತ ಇಷ್ಟ ಇದೆ ಸರ್. ಅದಕ್ಕೆ ಗಂಗೋತ್ರಿ ಕಾಲೇಜ್ ತುಂಬಾ ಸಪೋರ್ಟ್ ಮಾಡಿ. ಅದ್ರ ಹಿನ್ನೆಲೆ ಏನು ನೀನ್ ಮೆಡಿಕಲ್ ಮಾಡ್ಬೇಕು ಅಂತ? ಸರ್, ನಮ್ಮ ಊರಿನಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಹಳ್ಳಿ ಪ್ರದೇಶ, ಜಾಸ್ತಿ ಜನ ಹಾಸ್ಪಿಟಲ್ಸ್ ಇಲ್ಲ. ಅದರಿಂದ ಯಾರಿಗೂ ಜಾಸ್ತಿ ಇದು ಸಿಗಲ್ಲ, ಹೆಲ್ತ್ ಸಿಗಲ್ಲ. ಅದರಿಂದ ಕೆಲವರೆಲ್ಲ ಸತ್ತಿರೋ ಜನ ಜಾಸ್ತಿ ಜನ ಇದ್ದಾರೆ. ಅದರಿಂದ ನಾವು ಹೆಲ್ತ್ ಒಂದು ಡಾಕ್ಟರ್ ಆಗಿ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಅಲ್ಲಿ ನೀನು ಮೆಡಿಕಲ್ ಮಾಡಕ್ಕೆ ಇಂಟ್ರೆಸ್ಟ್ ಬಂತು, ಸೀಟ್ ಸಿಕ್ಕಿದೆ, ಆದ್ರೆ ಬೇಸಿಕ್ ಬಂದು ಕಾಲೇಜ್ ಅಲ್ವಾ?
ಈ ಗಂಗೋತ್ರಿ ಕಾಲೇಜಲ್ಲಿ ಸೇರ್ಬೇಕು ಅಂತ ಯಾರಾದ್ರೂ ಫೋರ್ಸ್ ಮಾಡಿ ಸೇರ್ಸಿದ್ರ? ಅದ್ರ ಹಿನ್ನೆಲೆ ಏನು? ಯಾರು ಫೋರ್ಸ್ ಮಾಡಲಿಲ್ಲ. ನನಗೆ ಗಂಗೋತ್ರಿ ಕಾಲೇಜ್ ಸೇರ್ಬೇಕಂತಂದ್ರೆ ನಮ್ಮ ಶ್ರೀನಿವಾಸಪುರದ ಜನರೇ ಜಾಸ್ತಿ ಕಾರಣ. ಯಾಕಂದ್ರೆ ಶ್ರೀನಿವಾಸಪುರದಲ್ಲೆಲ್ಲ ಗಂಗೋತ್ರಿ ಕಾಲೇಜೇ ಟಾಪ್ ಅಂತಿರೋದು. ಅದರಿಂದ ನಾನು ಗಂಗೋತ್ರಿ ಕಾಲೇಜಿಗೆ ಸೇರಿದೆ. ನನಗೆ ಗೊತ್ತೂ ಇರಲಿಲ್ಲ ಗಂಗೋತ್ರಿ ಕಾಲೇಜ್ ಅದು ಈ ಸೈಡ್ ಇದೆ ಅಂತ, ಅಲ್ಲ ಬಸ್ ಸ್ಟಾಪ್ ಹತ್ರ ಇದೆ ಅಂತ. ತುಂಬಾ ಹತ್ರ ಇತ್ತು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇಲ್ಲೇ ಚೆನ್ನಾಗಿದೆ ಕಾಲೇಜ್ ಅಂತ, ಅದಕ್ಕೆ ಇಲ್ಲೇ ಸೇರ್ಕೊಂಡೆ. ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾರೆ. ನಮ್ಮ ತಂದೆ ತಾಯಿ ಇಬ್ರು ಕೂಲಿ ಕೆಲಸ ಮಾಡ್ತಾರೆ. ಅವ್ರು ಕೂಲಿ ಕೆಲಸ ಮಾಡಿ ನನ್ನ ಇಷ್ಟವರೆಗೂ ಸಹ ಬೆಳೆಸಿದ್ರು. ಮುಂದೇನು ಸಾಕು ಸರ್, ಮುಂದೇನು ಸಹ ಓದಿಸ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು. ನಿಂದು ಜೀವನದ ಗುರಿ ಏನು? ನನ್ನ ಜೀವನದ ಗುರಿ ಹಳ್ಳಿಯ ಪ್ರದೇಶದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಟೈಪ್ ಹಾಸ್ಪಿಟಲ್ ಇರಬೇಕು ಅಂತ. ಹಾಸ್ಪಿಟಲ್ ಕಟ್ಟಿ ಒಂದು ಸರ್ವಿಸ್, ಫ್ರೀ ಸರ್ವಿಸ್ ಕೊಡ್ಬೇಕಂತ. ಮೆಡಿಕಲ್ ಮಾಡಿದ್ರೆ ದುಡ್ಡಲ್ಲಿ ಹೆಲ್ತ್ ಚೆನ್ನಾಗಿರೋದು ಹೆಲ್ತ್ ಕೊಡ್ಬೇಕು. ಬರೀ MBBS ಮಾಡಿದ್ರೆ ಅಷ್ಟೇ ಸಾಕ? ಇನ್ನೂ ಏನಾದ್ರು ಓದ್ಬೇಕು ಅನ್ಕೊಂಡಿದ್ಯಾ? MBBS ಮಾಡಿದ್ರೆ ಸರ್ವಿಸ್ ಮಾತ್ರ ಮಾಡ್ತೀನಿ, ಬಟ್ ಬೇರೆ ಹೋದ್ರೆ ಬೇರೆ ಮೈಂಡ್ ಇರುತ್ತೆ. ಬಟ್ MBBS ಮಾಡಿದ್ರೆ ನಾನೇ ಮುಂದೆ ಇದ್ದು ಸರ್ವಿಸ್ ಮಾಡ್ಬೋದು ಜನಕ್ಕೆ. ಅದಕ್ಕಾಗಿ MBBS ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ MBBS ಆದ್ಮೇಲೆ ಇನ್ನೇನಾದ್ರು ಓದ್ಬೇಕು ಅಂತ ಅನ್ಕೊಂಡಿದ್ಯಾ? ಮಾಸ್ಟರ್ ಡಿಗ್ರೀಸ್ ಅಲ್ಲಿ ನ್ಯೂರೋ ಸ್ಪೆಷಲಿಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನ್ಯೂರೋ ಸ್ಪೆಷಲಿಸ್ಟ್, ವೆರಿ ಗುಡ್. ಕಾಲೇಜು ಇಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ತು ನಿಮ್ಗೆ? ಅಡ್ಮಿನಿಸ್ಟ್ರೇಟರ್ ನಿಂದ ಹಿಡಿದು ಲೆಕ್ಚರ್ಸ್ ಇಂದ ಹಿಡಿದು ಯಾವ ರೀತಿ ಸಪೋರ್ಟ್? ಕಾಲೇಜಲ್ಲಿ ಮುರಳಿ ಸರ್ ಮತ್ತೆ ಅಮರ್ನಾಥ್ ಸರ್ ಇಬ್ರು ಫೀಸ್ ಕನ್ಸೆಷನ್ ಕೊಟ್ರು. ನಾವು ಕಟ್ಟಿರೋ 1,000 ರೂಪಾಯಿಗೂ 1,000 ರೂಪಾಯಿ ಅಷ್ಟು ಬೆಲೆ ಇದೆ. ನಾವು ನೋಡದೇ ಇರೋಂಥ ಟೀಚರ್ಸು, ಔಟ್ ಆಫ್ ಸ್ಟೇಟ್ ಇಂದ ಟೀಚರ್ಸ್ನೆಲ್ಲ ತರಿಸಿ ನಮಗೆ ನೀಟ್ ಎಜುಕೇಶನ್ ಎಲ್ಲ ಕೊಡ್ಸಿದ್ದಾರೆ. ಚೆನ್ನಾಗಿ ಕೊಡ್ಸಿದ್ದಾರೆ ಸರ್. ಈಗ ಸೆಕೆಂಡ್ PUC ಫಸ್ಟ್ PUC ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೇನ್ ಮೆಸೇಜ್ ಅನ್ನ ಕೊಡ್ತೀಯಾ ರಾಘವೇಂದ್ರ? ಸರ್, ನಾವು ದೂರದಿರೋ ಪ್ರದೇಶಕ್ಕೆ ಹೋಗೋಕ್ಕೆ ಟ್ರಾವೆಲಿಂಗ್ ಅಲ್ಲೇ ಹತ್ರ 3 ಅವರ್ 4 ಅವರ್ ವೇಸ್ಟ್ ಆಗುತ್ತೆ. 3 ಅವರ್ 4 ಅವರ್ನ ಸ್ಟಡೀಸ್ಗೆ ಉಪಯೋಗ ಮಾಡ್ಕೊಬೇಕು. ನಾವು ಇಲ್ಲಿ ಹತ್ರ ಸೇರಿದ್ರಿಂದ ನಾವು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 11 ಗಂಟೆವರೆಗೂ ಆರಾಮಾಗಿ ಓದ್ಕೊಳಕ್ಕಾಯ್ತು. ಅದಕ್ಕೆ ಸ್ವಲ್ಪ ಹತ್ರ ಇರೋ ಜಾಗದಲ್ಲಿ ಓದ್ಕೊಂಡು, ದೂರ ಪ್ರದೇಶಕ್ಕನ್ನ ಕಡಿಮೆ ಇರೋ ಜಾಗದಲ್ಲಿ ಓದ್ಕೊಳ್ಳಿ. ಇನ್ನೂ ಚೆನ್ನಾಗಿ ಓದಿ ಎಲ್ಲ 10th ಅವರು. ನೀನು ಸ್ಟಡೀಸ್ ಬಗ್ಗೆ ಹೇಳು. ನಿನ್ನ ಅವರ್ಸ್ ಎಷ್ಟೊತ್ತಿಗೆ ಓದ್ತಾ ಇದ್ದೆ? ನನ್ನ ಅವರ್ಸ್, ನನಗೆ ಇಲ್ಲಿ ಕ್ಲಾಸ್ 4 o'clock ಮುಗಿದ್ರೆ ನಾನು ವಿತಿನ್ ½ an hour ಮನೆಗೆ ಹೋಗ್ತಿದ್ದೆ. ½ an hour ಮನೆಗೆ ಹೋದ್ರೆ ಹತ್ರ ಒಂದು 1 hour ವೇಸ್ಟ್ ಆದ್ರೂ ಇನ್ನು ಉಳಿದಿದ್ದು ನೈಟ್ 11:30 ವರೆಗೂ ಓದ್ತಿದ್ದೆ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಎದ್ದು 6 ಗಂಟೆಯಿಂದ 7 ಗಂಟೆ 7:30ವರೆಗೂ ಓದಿ ಮತ್ತೆ ಕಾಲೇಜಿಗೆ ಬರ್ತಿದ್ದೆ. ರಾಘವೇಂದ್ರ, ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದ್ರೆ ಉತ್ತಮ ಮಕ್ಕಳು? ಸರ್, ಬೆಸ್ಟ್ ಈಸ್ NCERT ಬುಕ್ಸ್. ನಾರ್ಮಲ್ ಆಗಿ NCERT ಬುಕ್ಸ್ ಎಷ್ಟು ಓದಿದ್ರೆ ಅಷ್ಟು ಒಳ್ಳೇದು. ನಾನು ಮ್ಯಾಕ್ಸಿಮಮ್ NCERT ಬುಕ್ಸೇ ಓದ್ತಿದ್ದೆ. ನಾನು ಪ್ರತಿದಿನ NCERT ಬುಕ್ಸ್ ಹತ್ರ ಓದ್ತೇನೆ ಇದೆ ಸರ್. ನೈಟ್ ಎಲ್ಲ ಬರೀ ಬುಕ್ಸ್ ಓದೋದಿತ್ತು. ಮಾರ್ನಿಂಗ್ ಟೈಮ್ ಮಾತ್ರ ವರ್ಕ್ ಮಾಡ್ತಿದ್ದೆ ಅಷ್ಟೇ, ಹೋಮ್ ವರ್ಕ್ಸ್. ಡೈರೆಕ್ಟ್ NCERT ಬುಕ್ಸ್ ಓದೋದು ತುಂಬಾ ಉತ್ತಮ. ಅರ್ಚನಾ, ಇವಾಗ ರಾಘವೇಂದ್ರ ಹೇಳ್ದ ಸೆಕೆಂಡ್ PUC ಫಸ್ಟ್ PUC ಅವ್ರಿಗೆ ಮೆಸೇಜ್ ಅನ್ನ ಹೇಳ್ದ. ನೀನೇನು ಮೆಸೇಜ್ ಹೇಳ್ತೀಯ? 10th ಫಸ್ಟ್ PU ಅವರು ಒಂದು ಗುರಿಯನ್ನ ಇಟ್ಕೊಂಡು ಗಂಗೋತ್ರಿ ಕಾಲೇಜಿಗೆ ಬಂದ್ರೆ ಇಲ್ಲಿ ಹಾರ್ಡ್ ವರ್ಕ್ ಮಾಡೋರಿಗೆ ತುಂಬಾ ಒಳ್ಳೆ ಇದಿದೆ ಸರ್. ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅವ್ರ ಗುರಿಯನ್ನ ನಮ್ಮ ಟೀಚರ್ಸ್ ತಲುಪಿಸ್ಕೊಡ್ತಾರೆ. ನೀನು ಎಷ್ಟೊತ್ತವರೆಗೂ ಓದ್ತಾ ಇದ್ದೆ? ನಾನು ಮಾರ್ನಿಂಗ್ 6 ಇಂದ ಹಿಡಿದು ನೈಟ್ 10:30 ವರೆಗೂ ಓದ್ತಿದ್ದೆ. 10:30 ವರೆಗೂ ಓದ್ತಾ ಇದ್ದೆ. ಯಾವ್ಯಾವ ಬುಕ್ಸ್ ರೆಫರ್ ಮಾಡ್ತಾ ಇದ್ದೆ? ನನಗೆ ಕಾಲೇಜ್ ಮೆಟೀರಿಯಲ್ ಕೊಟ್ಟಿದ್ರು. ಕಾಲೇಜ್ ಮೆಟೀರಿಯಲ್ ಇಸ್ ಅ ಬೆಸ್ಟ್ ಸರ್. ನಮ್ಮ ಕಾಲೇಜ್ ಮೆಟೀರಿಯಲ್ ಅಲ್ಲಿ ಟೀಚರ್ಸ್ ಕೊಡೋ ನೋಟ್ಸ್ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಗ್ಯಾದರ್ ಆಗಿರುತ್ತೆ. ಅವನ್ ರೆಫರ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೋಡಿದ್ರಲ್ಲ ಈ ವಿದ್ಯಾರ್ಥಿಗಳ ಅನಿಸಿಕೆ. ಹಾಗೆ ಇನ್ನಷ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿ ಮೋಟಿವೇಟ್ ಆಗಿ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.